ನಮಸ್ತೆ. ಮತ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಮತ್ತೆ ಯಶೋಧ ಮೇಡಮ್ಗೂ ಮತ್ತೆ ಆ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಬೆಳಗಿನ ನಮಸ್ಕಾರಗಳು. ಮತ್ತೆ ನನಗೆ ಇಲ್ಲಿ ರಂಗನಾಥ್ ಸರ್ ಈ ವೇದಿಕೆಯನ್ನ ನನಗೆ ನಿರ್ಮಿಸಿಕೊಟ್ಟಂತ, ಇಲ್ಲಿಗೆ ಒಂದು ಅವಕಾಶ ಕೊಟ್ಟಂತ ರಂಗನಾಥ್ ಸರ್ಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ನಾನು ಈ ದಿನ ಈ ಒಂದು ಮಹಾವತಾರ ಫೌಂಡೇಶನ್ ಇಂದ ನಾನು ಏನೇನ್ ಲಾಭಗಳನ್ನ ಪಡ್ಕೊಂಡೆ ಅಂದ್ರೆ ತುಂಬಾ ಲಾಭಗಳನ್ನ ನಮ್ಗೆ ಅವರು ಹೇಳ್ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಆದ್ರೆ ಅಷ್ಟೊಂದು ನಾವು ಮಾಡ್ಕೊಳಕ್ ಆಗದೆ ಇದ್ರು ನಾವು ಎಷ್ಟನ್ನ ಪಡ್ಕೊಂಡೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ಕೊತಾ ಇದ್ದೀನಿ. ತುಂಬಾ ಅದ್ಭುತವಾದ ಜ್ಞಾನ, ನಾವು ಅರಗಿಸ್ಕೊಳಕ್ ಆಗದೇ ಇಲ್ಲ, ಅಷ್ಟೊಂದು ಇದನ್ನ ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಸರ್. ಅವ್ರಿಗೆ ತುಂಬಾ ಅನೇಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮಹಾವತಾರ ಫೌಂಡೇಶನ್ಗೆ ನಾನು 1.5 ವರ್ಷ ಆಯ್ತು ಬಂದು. ಹೇಗೆಂದ್ರೆ ಇದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಹೇಗೆ ಇದು ಅಂತ. ನಾನು ಹಿಂದೆ ಎಲ್ಲ ನಾನು ಸ್ವಲ್ಪ ಸಣ್ಣವಳಿಂದ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಒಲವಿತ್ತು. ಆದ್ರೆ ಅಧ್ಯಾತ್ಮ ಅಂತ ಗೊತ್ತಿರ್ಲಿಲ್ಲ ಚಿಕ್ಕವಳಾದ್ರಿಂದ. ಏನಾದ್ರು ಪೂಜೆ ಮಾಡೋದು, ಒಂದು ಪೂಜೆ ಪುನಸ್ಕಾರ ಅಂತಂದೆ ತಾಯಿಗಳು ಅದೇ ಪೂಜೆಯಲ್ಲಿ ಪುರೋಹಿತಿಗೆ ಎಲ್ಲ ಇದ್ ಮಾಡೋದ್ರಿಂದ ಪೂಜೆಗಳೆಲ್ಲ ಇತ್ತು. ಅದೇ ಒಂದು ನಮ್ಗೆ ಸಂಸ್ಕಾರ ಇರೋದ್ರಿಂದ ಹೆಚ್ಚಿಗೆ ಅದರಲ್ಲೇ ಬೆಳೆದು ಬಂದ್ವಿ. ಹಾಗಾಗಿ ಸಣ್ಣವಳಿಂದ ನನಗೆ ಅದು ಸ್ವಲ್ಪ ದೇವರು ಭಕ್ತಿ ಅದ್ರ ಬಗ್ಗೆ ಹೆಚ್ಚಿಗೆ ನಂಗೆ ಅರಿವಿತ್ತು. ಹಾಗಾಗಿ ಚಿಕ್ಕವಳಾಗಿದ್ದಾಗಿಂದ ನಾನು ಏನಾದ್ರು ಬೆಳಗ್ಗೆ ಎದ್ದೋಗ ಒಂದು ಬುಟ್ಟಿ ತಗೊಂಡು ಹೂ ಕಿತ್ಕೊಂಡು ಬರೋದು. ಹೂ ಕಿತ್ಕೊಂಡು ಬಂದು ನಮ್ಮ ತಂದೆ ತಾಯಿ ಹಾಲಿಗೆ ಇಡೋದು. ನಮ್ಮ ತಂದೆ ತಾಯಿ ದೇವ್ರ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಹೋಗಿ ನಾನು ಆ ದೇವ್ರು ಅವ್ರ ಅಲಂಕಾರ ಮಾಡ್ತಿರಲ್ಲ ಅದ್ ನೋಡಿ ತುಂಬಾ ತೃಪ್ತಿ ಪಡ್ತಿದ್ದೆ. ಆ ತರ ಸಣ್ಣದ್ರಿಂದ ಅದೇ ತರ ಬೆಳೆದ್ ಬಂದಿದ್ದೆ. ಹಾಗಾಗಿ ನಮ್ಮಲ್ಲಿ ಒಂದು ದೈವ ಭಕ್ತಿ, ದೇವರು ಪೂಜೆ ಅನ್ನೋದೊಂದು ಬರ್ತಾ ಇತ್ತು. ಅದೇ ಒಂದು ಆಧ್ಯಾತ್ಮ ಅಂತ ಅನ್ನಿಸ್ತಾ ಇತ್ತು ನಮ್ಗೆ. ಅಧ್ಯಾತ್ಮ ಅಂದ್ರೆ ಗೊತ್ತಿಲ್ಲದೆ ಆದ್ರೂ ಅದೇ ಒಂದು ಇದು ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಆಮೇಲಿಂದ ಹೀಗೆ ನಾವು ಜಪವನ್ನ ಮಾಡೋದು ಈ ತರ ನಾವು ಮಾಡ್ತಾ ಇದ್ವಿ. ಮತ್ತೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಒಂದು ಮಧ್ಯೆ ನನಗೆ ಸ್ವಲ್ಪ ಒಂದು ಆಘಾತಕಾರಿ ಘಟನೆ ನಡೀತು ನನ್ನ ಜೀವನದಲ್ಲಿ. ಅಂದ್ರೆ ನಮ್ಮ ಹಸ್ಬೆಂಡು ಎಕ್ಸ್ಪೈರ್ಡ್ ಆದ್ರು. ಅವಾಗ ತುಂಬಾ ನಾನು ಮನಸ್ಥಿತಿ ತುಂಬಾ ಇದಾಗಿತ್ತು. ಆವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಮಾನಸಿಕವಾಗಿ ತುಂಬಾ ನೊಂದಿದ್ದೆ. ಮೈಸೂರಿನಲ್ಲಿದ್ದೆ, ಹಾಗಾಗಿ ಯಾರನ್ನು ನಾನು ನೋಡಕ್ಕೆ ಇಷ್ಟಪಡಲಿಲ್ಲ. ಮನೆ ಒಳಗಡೆ ಸೇರ್ಕೊಂಡು ಬಾಗ್ಲ ಹಾಕೊಂಡ್ರೆ ಒಬ್ಬರನ್ನು ನೋಡ್ಸಕ್ಕೆ ಮಾತಾಡ್ಸಕ್ಕೂ ಒಂಥರ ಕಷ್ಟ ಆಗ್ತಿತ್ತು. ಬಾಗ್ಲ ಹಾಕೊಂಡಿರೋದು ಆ ತರ ಅಷ್ಟು ಮಾನಸಿಕವಾಗಿ ನೊಂದಿದ್ದೆ. ಆಗ ಪಕ್ಕದವರು ಬನ್ನಿ ಇಲ್ಲಿ ಒಂದು ಪತಂಜಲಿ ಅವರು ಹೇಳ್ಕೊಡ್ತಿದ್ದಾರೆ, ಪಕ್ಕದಲ್ಲೇ ಬನ್ನಿ ಹೋಗೋಣ, ಧ್ಯಾನ ಎಲ್ಲ ಹೇಳ್ಕೊಡ್ತಾರೆ ಅಂತಂದ್ಬಿಟ್ಟು ಕರ್ಕೊಂಡೋದ್ರು. ಮನೆ ಹಿಂಭಾಗನೇ ಇತ್ತು, ಅಲ್ಲಿ ಹೋಗಿ ಧ್ಯಾನ ಕೇಂದ್ರಕ್ಕೆ ಕರ್ಕೊಂಡೋದ್ರು. ಅವರು ತುಂಬಾ ಅದ್ಭುತವಾಗಿ ಅವರು ಹಿಮಾಲಯದಲ್ಲೇ ಅವರು ಎಲ್ಲ ಧ್ಯಾನ ಮಾಡ್ಕೊಂಡೆಲ್ಲ ಬಂದಿದ್ರು. ನೋಡಕ್ಕೆ ಋಷಿ ಮುನಿಗಳ ತರ ತುಂಬಾ ಮನಸ್ಸಿಗೆ ಶಾಂತಿ ಸಿಕ್ತಿತ್ತು. ಅವ್ರು ನೋಡಿದ್ರೆ ಅಷ್ಟೊಂದಿತ್ತು. ಅಲ್ಲಿ ಹೋಗಿ ಧ್ಯಾನ ಎಲ್ಲರೂ ಹಾಲಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ರು. ಮೊದಲನೇ ದಿನ ಕರ್ಕೊಂಡೋದ್ರು, ಹೇಗ್ ಮಾಡೋದು ಏನು ಅಂತ ಗೊತ್ತಿಲ್ಲ. ಅವರು ಎಲ್ಲಾರು ಮುಚ್ಕೊಂಡು ಕೂತ್ಕೊಳ್ತಿದ್ರು. ನಾನು ಹಾಗೆ ಮಾಡ್ಕೊಂಡು ಬರ್ತಿದ್ದೆ ಶಾಂತವಾಗಿ. ಹಾಗ 1-2 ದಿನ ಹೋದೆ. ಮಾರನೇ ದಿನ ಅವರು ಅವ್ರಿಗೂ ಭೇಟಿನೇ ಇಲ್ಲ, ಸುಮ್ನೆ ಹೋಗಿ ಕೂತಿದ್ದೆ ಅಷ್ಟೇ, ಎಲ್ಲ 4 ಜನದ ತರ. ಆಮೇಲೆ ಒಂದಿನ ಅವರು, ನೀವು ಎಷ್ಟೊತ್ತಾದ್ರೂ ಕೂತ್ಕೋಬೋದಮ್ಮ, ನೀನ್ ಧ್ಯಾನ ಮಾಡ್ಕೊಂಡು ನೀನು ಮಾಡು ಅಂತ ಹೇಳಿದ್ರು. ಇವರು ಬಂದ್ರು, ಏನು ಹೇಳಿರ್ಲಿಲ್ಲ, ಅವರು ಸುಮ್ನೆ ಹೋಗಿ ಬರ್ತಿದ್ದೆ. ಆಯ್ತು ಅಂತಂದ್ಬಿಟ್ಟು ಮತ್ತೆ ಮಾರನೇ ದಿನ ನಿಂಗೆ ದೀಕ್ಷೆ ಕೊಡ್ತೀನಿ ಬಾಮ್ಮ ಅಂದ್ರು. ಹೋದೆ. ಅವರು ಗುರುಗಳ ಫೋಟೋದ ಮುಂದೆ ಒಂದು ಬೀಜ ಮಂತ್ರನ ಹೇಳಿ ನಮ್ಗೆ ದೀಕ್ಷೆನ ಕೊಟ್ರು. ಅದನ್ನ ಮಾಡ್ತಾ ಬಂದೆ. ಆಮೇಲೆ ಸ್ವಲ್ಪ ದಿನ ನಂಗೆ ಆರೋಗ್ಯ ತೊಂದರೆ ಆಯ್ತು, ಕೂತ್ಕೊಂಡು ಮಾಡೋದಕ್ಕೆ ಕಷ್ಟ ಆಯ್ತು. ಅದನ್ನ ಬಿಟ್ಬಿಟ್ಟೆ. ಮತ್ತೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ, ಯಾಕಂದ್ರೆ ನನ್ಗೆ ಸಮಯ ಬಂದಿರ್ಲಿಲ್ವೋ ಏನೋ ಈ ಥರದ್ದು. ಹಾಗಾಗಿ ಬಿಟ್ಬಿಟ್ಟೆ, ಮಾಡೋದನ್ನ ಬಿಟ್ಟೆ. ಮತ್ತೆ ಸ್ವಲ್ಪ ದಿನ ಕಾಲ ತುಂಬಾ ಬಿಟ್ಬಿಟ್ಟು ಮತ್ತೆ PMC, ಹೀಗೆ ಕೊರೋನಾ ಟೈಮಲ್ಲಿ ಮೊಬೈಲ್ ಅನ್ನು ನೋಡ್ತಾ ಇದ್ದಾಗ PMC ಚಾನಲ್ ಒಬ್ರು ಮೇಡಮ್ ಹೀಗೆ ಧ್ಯಾನ ಹೇಳ್ಕೊಡೋದು, ಧ್ಯಾನದ ಏನಾಯ್ತು ನನ್ಗೆ ಹೇಗ ಅನ್ನಿಸ್ತು ಅಂತ ಕೇಳೋದು, ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಸುಮ್ಮನೆ ನೋಡ್ತಾ ಇದ್ದೆ. ಅದು ತುಂಬಾ ಆಸಕ್ತಿ ಅನ್ನಿಸ್ತು. ಅದನ್ನ ಹಾಕೊಳ್ಳೋದು, ಯೂಟ್ಯೂಬ್ ಅವ್ರು ಧ್ಯಾನ ಮಾಡಿಸ್ತಾರಲ್ಲ ಅದನ್ನ ಹಾಕೊಂಡು ಧ್ಯಾನ ಮಾಡೋದು, ಎಷ್ಟೊತ್ತು ಅಂದ್ರೆ ಅಷ್ಟೊತ್ತು ಎದ್ದು ಕೂತ್ಕೊಂಡು ಮಾಡೋದು ತುಂಬಾ ಆಸಕ್ತಿ ಆಯ್ತು. ಮಾಡ್ತಾ ಅದೇ ಶುರು ಮಾಡಿದೆ. ಆವಾಗ ಒಂಚೂರು ವ್ಯತ್ಯಾಸ ಆದ್ರೆ ನಂಗೆ ಅದಕ್ಕೆ ಸೇರ್ಕೊಳಕ್ ಬರ್ತಿರ್ಲಿಲ್ಲ, ಹೇಗೆ ಅಂತ ಕೇಳಕ್ ಬರ್ತಿರ್ಲಿಲ್ಲ. ಹಾಗಾಗಿ ಹಾಗೆ ಮಾಡಿ ಬಿಟ್ಬಿಟ್ಟೆ. ಆಮೇಲೆ ಸುಮ್ನಾಗೋದೆ. ಮತ್ತೆ ಒಂದಿನ ನಮ್ಮ ಅಕ್ಕ ಇಲ್ಲೇ ಫೌಂಡೇಶನ್ಲಿದ್ದಾರೆ, ನಾಗರತ್ನಮ್ಮ ಅಂತ. ಅವ್ರು ಒಂದಿನ ಫೋನ್ ಮಾಡಿದ್ರು. ಅವ್ರಿಗೆ ಅಷ್ಟು ನಾವು ಹತ್ರ ಇರ್ಲಿಲ್ಲ, ಅವರೆಲ್ಲೋ ಅವರು ದೂರ ಇದ್ರು, ನಾವು ಒಂದ್ ಕಡೆ ಇದ್ವಿ. ಆದ್ರೆ ಅವ್ರು ಒಂದಿನ ಫೋನ್ ಮಾಡ್ಬಿಟ್ಟು, ಹೀಗೆ ಮಹಾವತಾರ ಫೌಂಡೇಶನ್ ಅಂತ ಇದೆ,
ಇವತ್ತು 1 ವರ್ಷ ಆಯ್ತು. ಈಗ ಅವ್ರು ನಮ್ಮ ಅನುಭವಗಳೆಲ್ಲ ಹಂಚ್ಕೊಳ್ಳಿ ಅಂತ ಹೇಳಿದಾರೆ. ಇವತ್ತಿದೆ. ನೀ ಲಿಂಕ್ ಕಳಿಸ್ತೀನಿ ನೋಡು ಅಂತ ಬೆಳಗ್ಗೆನೆ ಫೋನ್ ಮಾಡಿ ಲಿಂಕ್ ಕಳಿಸಿದ್ರು. ಆವಾಗ ಸರಿ ಅನ್ಬಿಟ್ಟು ಆನ್ ಮಾಡಿದೆ. ಅವರು 1 ಇಯರ್ದು ಎಲ್ಲ ತಮ್ಮ ಅನುಭವಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ರು ಎಲ್ಲ. ಅವತ್ತು ನನಗೆ ಇಷ್ಟ ಆಯಿತು. ಅವತ್ತಿಂದ ಈ ಒಂದು ಫೌಂಡೇಶನ್ಗೆ ಜಾಯಿನ್ ಆಗಿ ಕೇಳ್ಕೊಂಡು ತುಂಬ ಚೆನ್ನಾಗಿ ಗುರುಗಳು ಹೇಳ್ಕೊಡ್ತಾ ಇದ್ರು. ತುಂಬ ಇಷ್ಟ ಆಯಿತು. ಧ್ಯಾನ ಮಾಡ್ತಿದ್ದೆ. ಹಾಗೆ ಹೀಗೆ ಈ ಮಹಾವತಾರ ಫೌಂಡೇಶನ್ಗೆ ನಾನು ಬಂದೆ. ಮತ್ತೆ ಧ್ಯಾನ ಮಾಡಿಸ್ತಿದ್ರು, ಮಾಡ್ತಾ ಇದ್ದೆ. ಎಲ್ಲರೂ ತಮ್ಮ ಅನುಭವನ ಹಂಚ್ಕೊಂಡ್ರೆ ಅವರು ನಾನು 3 ಗಂಟೆ ಟೈಮ್ ಮಾಡ್ತೀನಿ, 2 ಗಂಟೆ ಟೈಮ್ ಮಾಡ್ತೀನಿ ಅಂತೆಲ್ಲ ಹೇಳೋರು. ಆಗ ನಮಗೆ 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹೇಗಪ್ಪ ಇವ್ರು 3 ಗಂಟೆ ಟೈಮ್ ಹೇಗೆ ಕೂತ್ಕೋತಾರೆ ಅಂತೆಲ್ಲ ಅನ್ನಿಸ್ತಿತ್ತು. ಹಾಗೆ ಏನೋ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ರು, ಮಾಡ್ತಾ ಬಂದೆ. ಹಾಗೆ ಮಾಡ್ತಾ ಮಾಡ್ತಾ ಶುರು ಆಯ್ತು. ಈಗ ನಾನು 1 ಗಂಟೆ 3 ಗಂಟೆ ಟೈಮು ಕೂತ್ಕೊಂಡು ಮಾಡ್ತೀನಿ. ಬೇರೆ ಟೈಮ್ ಕೂತ್ಕೊಳ್ಳೋಕ್ಕಾಗಲ್ಲ. ಧ್ಯಾನದ ಟೈಮಲ್ಲಿ ಕೂತ್ಕೊಂಡ್ರೆ 3 ಗಂಟೆ ಟೈಮು ನಾನು ಧ್ಯಾನ ಮಾಡ್ತೀನಿ. ಬೆಳಗ್ಗೆ ಟೈಮು, ಸಂಜೆ ಟೈಮು, ಮತ್ತು ಕ್ಲಾಸ್ ನಡೆಯುತ್ತಲ್ಲ ಅವ್ರ ಜೊತೆಗೆ ಎಲ್ಲ ಮಾಡ್ತಿದ್ದೀನಿ. ಇದರಿಂದ ತುಂಬ ನನಗೆ ಅನುಕೂಲ ಆಗಿದೆ. ಮತ್ತೆ ಇದು ಮಾಡೋಕ್ಕೆ ಮುಂಚೆ ನಾವು ಪಿರಮಿಡ್ಗೆ ಹೋದ್ವಿ. ಒಂದ್ಸಲ ಪಿರಮಿಡ್ಗೆ ಹೋದಾಗ ಅಲ್ಲಿ ಧ್ಯಾನಕ್ಕೆ ಕೂರಿಸಿದ್ರು. ನಾವು ಒಂದು 10 ನಿಮಿಷ ಹೆಂಗೆ ಕೂತ್ಕೊಳ್ಳೋದು ಅಲ್ಲಿ ಹೋಗಿ ಅನ್ಕೊಂಡು ಹೋಗಿದ್ವಿ. ಆದರೆ ಅಲ್ಲಿ ಮಾಡಿದಾಗ ನಮಗೆ ಹೇಗೆ ಅಷ್ಟು ಬೆಳಗಿನ ಜಾವದ ತನಕ ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಿಲ್ಲ. 3 ಅವರು ಹೆಂಗೆ ಕೂತಿದ್ವಿ ನಾವು ಅಲ್ಲಿ ಹೇಗಿದ್ವಿ ಅಂತ ಕಂಡುಬಿಟ್ಟಾಗಲೇ ಗೊತ್ತಾಯಿತು. ಆಶ್ಚರ್ಯ ಆಯಿತು ನಮಗೆ. ಇಲ್ಲಿ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಅಲ್ಲಿ ಹೆಂಗೆ ಮಾಡಿದ್ವಿ ಅಂತ ಅನ್ನಿಸ್ತು. ಆಗ ಎನರ್ಜಿ, ಅಲ್ಲಿ ಎಲ್ಲರ ಎನರ್ಜಿನೂ ನಮಗೆ ಸಿಗುತ್ತೆ ಅನ್ನೋದೊಂದು ನಮಗೆ ಅರಿವಾಯಿತು. ಹಾಗಾಗಿ ಈಗ ಧ್ಯಾನನ ನಾನು ಪ್ರತಿದಿನ ಮಾಡ್ತೀನಿ. ಎಲ್ಲ ಧ್ಯಾನಗಳು ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಮಾಡಿಸ್ತಾರಲ್ಲ ಹಾಗೆ ಮಾಡ್ತೀನಿ, ಅಥವಾ ನಾನೇ ಸ್ವಂತ ನನ್ನ ಟೈಮ್ ಆದಾಗ ಮಾಡ್ಕೊಳ್ತೀನಿ. ತುಂಬ ಅನುಕೂಲ ಆಗಿದೆ. ಈ ಧ್ಯಾನದಿಂದ ನನಗೆ ತುಂಬ ಒಂಥರ ಶಾಂತಿ ಲಭಿಸಿದೆ. ಶಾಂತಿ, ಸಮಾಧಾನ ಸಿಕ್ಕಿದೆ, ಮತ್ತೆ ಖುಷಿ ಸಿಕ್ಕಿದೆ. ತುಂಬ ಲಾಭಗಳು ಸಿಕ್ಕಿದೆ. ಮಾಡುವಾಗ ಎಷ್ಟೊಂದು ನಂಗೆ ಎನರ್ಜಿ ಫ್ಲೋ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಹಾಗೆ ಧ್ಯಾನದಿಂದ ಎದ್ದೇಳಲೇಬಾರ್ದು ಅನ್ಸುತ್ತೆ. ಅಷ್ಟೊಂದು ಒಂಥರ ಆನಂದ ಆಗುತ್ತೆ ಮಾಡುವಾಗ. ಮತ್ತೆ ಎಷ್ಟೊಂದು ತುಂಬ ಇದಾಗುತ್ತೆ. ಇದರಿಂದ ತುಂಬ ಶಾಂತಿ ಸಿಕ್ಕಿದೆ. ಮತ್ತು ನಮ್ಗೆ ಆಲೋಚನೆಗಳು ಒಂದು ಬೇಡವಾದ ಆಲೋಚನೆಗಳು ಕಡಿಮೆ ಆಗಿದೆ. ಬೆಳಗ್ಗೆ ಆಯಿತು ಅಂದ್ರೆ ನಮಗೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಆಯಿತು ಅಂದ್ರೆ ಬೇರೆಯವ್ರದ್ದೇ ಯೋಚನೆ. ಅವ್ರು ಹೀಗೆ ಮಾಡಿದ್ರು ಅಂತ ತಲೆ ಒಳಗಡೆ ಕೆಲಸ ಮಾಡ್ತಿದ್ರು. ಬೇರೆಯವ್ರ ಬಗ್ಗೆ ಆಲೋಚನೆಗಳೇ ಇರ್ತಿತ್ತು. ಧ್ಯಾನ ಮಾಡ್ತಾ ಮಾಡ್ತಾ ಅದು ನಮಗೆ ಕಡಿಮೆ ಆಗಿದೆ. ತುಂಬಾನೇ ಬೇರೆಯವ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋದು, ಮತ್ತು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಯಾರ ಜೊತೆನೂ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡೋದು ಕಡಿಮೆ ಆಗಿದೆ. ಒಳ್ಳೆ ಆಲೋಚನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀನಿ. ತುಂಬ ಒಳ್ಳೆ ಆಲೋಚನೆಗಳು ನಮಗೆ ಬಂದಿದೆ ಇದನ್ನ ಧ್ಯಾನದಿಂದ. ಮತ್ತೆ ಆರೋಗ್ಯ ಸುಧಾರಿಸಿದೆ. ಎಷ್ಟೇ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ನಂಗೆ. ತುಂಬಾ ಒಂದಷ್ಟು ತಿಂಡಿ ಮಾಡೋ ಅಷ್ಟ್ರಲ್ಲಿ ನನಗೆ ಸುಸ್ತಾಗ್ತಿತ್ತು. ಬಂದು ಮಲಗಿದ್ದೋಗಿ ಮತ್ತೆ ತಿಂಡಿ ರೆಡಿ ಮಾಡ್ತಾ ಇದ್ದೆ. ಹಾಗಾಗಿ ಈಗ ತುಂಬಾ ಕೆಲಸನ ನಾನೇ ಮಾಡ್ಕೊಳ್ತೀನಿ. ತುಂಬಾ ಆರೋಗ್ಯನೂ ಸಹ ಸುಧಾರಿಸಿದೆ. ಹೀಗಾಗಿ ನನ್ನ ಒಂದು ಧ್ಯಾನದ ಲಾಭಗಳು ತುಂಬಾ ಅದ್ಭುತವಾಗಿ ನನಗೆ ದೊರಕಿದೆ. ಇದರಿಂದ ತುಂಬಾ ಅನುಕೂಲ ಆಗಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಅಳವಡಿಸ್ಕೊಂಡದ್ದು ಶಿವಂಬು ಚಿಕಿತ್ಸೆ. ಅದು ತುಂಬಾ ಅದ್ಭುತವಾದ ಒಂದು ರಾಮಬಾಣ ಅಂತಾನೆ ಅನ್ಬೋದು. ಇದು ಒಂದು ಕಫಕ್ಕೆ ಒಂದು ರಾಮಬಾಣ ಅಂತ ಹೇಳ್ಬೋದು. ನಾನು ಇದನ್ನ ಅಳವಡಿಸ್ಕೊಂಡೆ. ಇದನ್ನ ನಾನು ಶಿವಂಬುನ ಸೇವನೆ ಮಾಡ್ತಾ ಬಂದೆ. ಅದರಿಂದನೂ ಅರ್ಧ ನಂಗೆ ಆರೋಗ್ಯ ಚೆನ್ನಾಗಾಯ್ತು. ಇದು ನಮ್ಮ ರಂಗನಾಥ್ ಸರ್ ಹೇಳ್ತಾ ಇದ್ರು. ಆದ್ರೂ ಒಂದ್ಸಲ ಯಶೋಧ ಮೇಡಮ್ ಅವ್ರು ಹೇಗೆ ಉಪಯೋಗಿಸ್ತಾ ಇದ್ದೀನಿ ಹೇಗೆ ಅಂತೆಲ್ಲ ಹೇಳಿದ್ರು. ಅದೇನೋ ನಾನು ತುಂಬಾ ಮನ್ಸಿಗೆ ನಾಟ್ತು ಅದು. ಅವ್ರು ಹೇಳದ್ಮೇಲೆ ನಾನು ಶುರು ಮಾಡಿದೆ. ಅದು ತುಂಬಾ ನನ್ಗೆ ಅದರಿಂದ ಉಪಯೋಗ ಆಯ್ತು. ಕಫಕ್ಕಂತೂ ತುಂಬಾ ರಾಮಬಾಣ ಅದು. ನಾನು ಈಗಲೂ ಕಫ ಬಂತು ಅಂದ್ರೆ ಅದನ್ನೇ ಸೇವನೆ ಮಾಡೋದು. ನಾನು ಯಾವ ಔಷಧಿ ಮೆಡಿಸನ್ನು ತಗೊಳ್ಳಲ್ಲ. ತುಂಬಾನೇ ಅದ್ಭುತವಾದ ರಾಮಬಾಣ. ಮತ್ತೆ ನನಗೆ ಸ್ವಲ್ಪ ಮೈಯೆಲ್ಲ ನಾವೇ ಬಂದಿತ್ತು, ಕೈಗಳು ಅದೆಲ್ಲ. ಹಾಗಾಗಿ ಅದನ್ನ ಅಪ್ಲೈ ಮಾಡಿದ್ದೆ. ತುಂಬಾ ದಿನದಿಂದ ಇತ್ತು, ಏನೇನ್ ಮಾಡಿದ್ರು ಹೋಗಿರ್ಲಿಲ್ಲ. ಅದನ್ನ ಹೇಳಿ ಇದು ಹಳೆ ಮೂತ್ರನ ಅಪ್ಲೈ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ಸರ್. ಹಾಗಾಗಿ ಅದನ್ನ ಅಪ್ಲೈ ಮಾಡಿದ್ಮೇಲೆ ನಂಗೆ ಆ ಒಂದು ನವೆ ಎಲ್ಲ ನಿಂತೋಗಿದೆ. ಹುಷಾರಾಯ್ತು, ಚೆನ್ನಾಗಾದೆ. ಇದು ಒಂದು ಶಿವಂಬು ಚಿಕಿತ್ಸೆ ತುಂಬಾ ಅದ್ಭುತವಾದ ನಗಡಿ ಕಫಕ್ಕಂತ ತುಂಬಾ ಅದ್ಭುತವಾದ ರಾಮಬಾಣ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ನಾನು ಹೇಳ್ತೀನಿ, ನಮ್ಮ ಮನೆಗಳಲ್ಲೂ ಹೇಳ್ತೀನಿ ಮಾಡಿ ಅಂತ. ಆದ್ರೆ ಅವರು ಒಪ್ಕೊಳ್ಳಲ್ಲ. ಆದ್ರೂ ಕೈ ಹೇಳೋದಂತೂ ಹೇಳ್ತೀನಿ. ತುಂಬಾ ಅನುಕೂಲ ಆಗಿದೆ ಇದರಿಂದ. ಮತ್ತೆ ಆಹಾರ ಅಭ್ಯಾಸ ಎಷ್ಟು ಹೇಳ್ಕೊಟ್ಟಿದ್ರು, ಹೇಗೆ ಆಹಾರವನ್ನ ಸೇವಿಸ್ಬೇಕು ಅಂತೆಲ್ಲ ಅದನ್ನ ತುಂಬಾ ಹೇಳ್ಕೊಟ್ರು. ಆ ಆಹಾರ ಅಭ್ಯಾಸದಿಂದನೂ ಸಹ ನಾವು
ಈಗ ಹೆಚ್ಚಿಗೆ ನಾನು ಎರಡೇ ಟೈಮು ಆಹಾರ ಅಭ್ಯಾಸದ ಎರಡೇ ಟೈಮ್ ನಾವು ಊಟ ತಿಂಡಿ ಎಲ್ಲ ಸಂಜೆ ಎಲ್ಲ ಬೇಗ ಮಾಡ್ತೀವಿ. ಹೀಗಾಗಿ ಇದರಿಂದನೂ ನಮ್ಮ ಒಂದು ಆರೋಗ್ಯ, ಧ್ಯಾನ ಮಾಡಕ್ಕೆ ಎಲ್ಲ ಸಹಾಯ ಆಗುತ್ತೆ. ತುಂಬಾ ಅದ್ಭುತವಾದ ಒಂದು ನಮ್ಗೆ ಇದು ಸಿಕ್ಕಿದೆ, ಉಪಯೋಗ ಆಗಿದೆ. ಆಮೇಲೆ ಇನ್ನೊಂದು ನಾನು ಉಪಯೋಗ ಏನ್ ಮಾಡ್ಕೊಂಡೆ, ಸ್ವರವಿಜ್ಞಾನ. ಸ್ವರವಿಜ್ಞಾನ ಅಂದ್ರೆ ನಮ್ಗೆ ನಾವು ಇದು ಚಂದ್ರನಾಡಿ, ಸೂರ್ಯನಾಡಿ ಈ ತರದ್ದೆಲ್ಲ ಹೇಳ್ಕೊಟ್ರು. ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಉಸಿರಾಟ ಮಾಡ್ತೀವಿ ಅಷ್ಟೇ. ಉಸಿರಾಟ, ಮೂಗಲ್ಲಿ ಉಸಿರು ತಗೊಳ್ತೀವಿ, ಬಿಡ್ತೀವಿ, ಅಷ್ಟ್ ಮಾತ್ರ ಗೊತ್ತಿತ್ತು. ಇದು ಯಾವ್ದು ಚಂದ್ರನಾಡಿ, ಯಾವ್ದು ಸೂರ್ಯನಾಡಿ, ಯಾವ್ದು ಚಂದ್ರನ ಇದು ನಾವು ಚಂದ್ರನ ನಾಡಿಲಿ ಉಸಿರನ್ನು ತಗೊಂಡು ಯಾವ ಎರಡು ಒಳ್ಳೆಗಳಲ್ಲಿ ಒಂದು ಒಳ್ಳೆಲಿ ಉಸಿರು ಬರುತ್ತೆ, ಉಸಿರು ಬರುತ್ತೆ, ಇನ್ನೊಂದು ಒಳ್ಳೆಲಿ ಬರಲ್ಲ. ಅದು ಗೊತ್ತೇ ಇರ್ಲಿಲ್ಲ ನಮ್ಗೆ ಅವೆಲ್ಲ. ಈಗ ಚಂದ್ರನಾಡಿ ಆಕ್ಟಿವ್ ಆಗಿದೆ, ಸೂರ್ಯನಾಡಿ ಆಕ್ಟಿವ್ ಆಗಿದೆ, ಅದೆಲ್ಲ ನಮ್ಗೆ ಗುರುಗಳು ನಮ್ಗೆ ಹೇಳ್ಕೊಟ್ಟಂತ ಪಾಠ. ಈಗ್ಲೂ ಅಷ್ಟೇ, ನಾವೇನಾದ್ರೂ ಜ್ವರ ಬಂದಾಗ ನಾವು ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ಕೊಳ್ತೀನಿ. ಆವಾಗ ಸ್ವಲ್ಪ ನಮ್ಗೆ ಕಡಿಮೆ ಆಗುತ್ತೆ. ಮತ್ತೆ ಶೀತ ಬಂದಾಗ ಸೂರ್ಯನಾಡಿನ ಆಕ್ಟಿವೇಟ್ ಮಾಡ್ಕೊಂಡಾಗ ಅದು ನಮ್ಗೆ ಕಡಿಮೆ ಆಗುತ್ತೆ. ಇದೆಲ್ಲ ನಮ್ಗೆ ಹೇಳ್ಕೊಟ್ರು. ಇದನ್ನೆಲ್ಲ ನಾವು ಅನ್ವಯ ಮಾಡ್ಕೊಂಡಿದೀನಿ. ಮತ್ತೆ ಹೇಳುವಾಗ ಎಲ್ಲ ಯಾವ ನಾಡಿ ನಮ್ಗೆ ಆಕ್ಟಿವೇಟ್ ಆಗಿದೆ ಆ ಮಗ್ಲಲ್ಲಿ ಎದ್ದೇಳಿ ಆ ಕಾಲನ್ನ ಇಟ್ಟು ಹೋಗೋದು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಅದನ್ನ ಮಾಡ್ತೀನಿ. ಹಾಗಾಗಿ ನನ್ನ ಜೀವನ ತುಂಬಾ ಸುಧಾರಿಸಿದೆ ಈ ಒಂದು ಇದರಿಂದ. ಮತ್ತೆ ಪ್ರಾಣಾಯಾಮನ ಮಾಡ್ತೀನಿ. ಸರಳ ವ್ಯಾಯಾಮಗಳನ್ನ ಕ್ಲಾಸಾಗ ಅಟೆಂಡ್ ಆಗಲ್ಲ, ಆದ್ರೆ ನಾನು ಸರಳ ವ್ಯಾಯಾಮಗಳನ್ನ ನಾನೇ ಮಾಡ್ಕೊಳ್ತೀನಿ. ಮತ್ತೆ ಏನು ಅಂದ್ರೆ ಇಲ್ಲಿ ನನ್ಗೆ ಹೀಗೆ ಮಾತಾಡಕ್ಕೆ ನಂಗೆ ತುಂಬಾ ಈ ಕ್ಲಾಸಲ್ಲಿ ಮಾತಾಡಕ್ಕೆ ಭಯ ಇತ್ತು. ಏನು ಮಾತಾಡಕ್ಕೆ ನಂಗೆ ಆಗ್ತಿರ್ಲಿಲ್ಲ. ಹಾಗೆ ಸ್ವಾಧ್ಯಾಯನೂ ಸಹ ನಾನು ಹೀಗೆ ಕೊಡಕ್ಕೆ ಪ್ರೇರಣೆ ಮಾಡಿದವರು ನಮ್ಮ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಗೀತಾ ಮೇಡಮ್ ನಂಗೆ ತುಂಬಾ ಪ್ರೋತ್ಸಾಹ ಕೊಟ್ರು. ಮಾತಾಡಿ ಅಂತ 3 ಗಂಟೆ ಸೆಷನ್ ನಲ್ಲಿ ಒಂದ್ಸಲ ನಂಗೆ ಅವರು ಪ್ರೋತ್ಸಾಹ ಕೊಟ್ಟು ನಂಗೆ ಸ್ವಾಧ್ಯಾಯ ಮಾಡಕ್ಕೆ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಧೈರ್ಯ ಬಂತು, ಮತ್ತೆ ಖುಷಿಯಾಗಿದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ. ಇದರಿಂದ ನಾನು ತುಂಬಾ ಅನುಕೂಲ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್.